ನಿನ್ನೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ತಾಂಡಗಳು, ಹಟ್ಟಿಗಳು, ಗೊಲ್ರಟ್ಟಿಗಳಲ್ಲಿ ಅವ್ರಿಗೆ ದಾಖಲೆ ಇರಲಿಲ್ಲ. 1 ಲಕ್ಷ ಜನ ಕೊಟ್ಟಿದ್ದೀವಿ. ಅದು ಸಾಧನೆ ಅಲ್ವೋ? ಬೆಂಗಳೂರು ಅಭಿವೃದ್ಧಿಗೆ ಈಗ ಹಣ ಇಟ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ರೆ ಅದು ಸಾಧನೆ ಅಲ್ವೋ? ಇವತ್ತು ಮಾಡೋಕ್ಕಾಗತ್ತೆ, ಪವಾಡ ಮಾಡೋಕ್ಕಾಗತ್ತೆ, ನಾವು ಮಂತ್ರ ಮಾಡೋಕ್ಕಾಗತ್ತಾ? ಅವ್ರಿಗೇನು ಅದೇ ಹೇಳಿಲ್ವಲ್ರಿ, ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕಿಂತ ನಮ್ಮ ಪಾಡ ನಾವು ಹೋಗ್ತಾ ಇರಬೇಕು. ಉತ್ತರ ಕೊಡೋದಕ್ಕೆ ಸರಿ ಇಲ್ಲ. ಅವ್ರು ಇದ್ದಾಗ ಮಾಡದೇ ಇರೋದಕ್ಕೆ ಈಗ ಟೀಕೆ ಮಾಡಿದ್ರೆ ಏನು ಪ್ರಯೋಜನ? ಅವ್ರು ಮಾಡಿದ್ರೆ ಈಗ ಯಾಕೆ ಆಗ್ತಿತ್ತದು? ಇವತ್ತಿಂದ 10 ವರ್ಷಕ್ಕೆ ಮಾಡಬೇಕು. ನಾಳೆ ಬೆಳಗ್ಗೆ ನಮ್ಮ ಸರ್ಕಾರ ಕಂಟಿನ್ಯೂ ಆಗುತ್ತೋ ಇನ್ನೊಬ್ಬರು ಬರ್ತಾರೋ, ನಾನು ಯಡಿಯೂರಪ್ಪನಂಗೆ ನಮ್ಮದೇ ಸರ್ಕಾರ ಎಲ್ಲ ಇನ್ನು 20 ವರ್ಷ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. 5 ವರ್ಷ ಆದಮೇಲೆ ಜನರ ತೀರ್ಮಾನಕ್ಕೆ ಯಾವ್ದು ಬರುತ್ತೋ. ಬಟ್ ಆದರೆ ಯಾವುದೇ ಒಂದು ಯೋಜನೆ ಮಾಡಿದಾಗ ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಮಾತ್ರ ಜನಕ್ಕೆ ಉಪಯೋಗ ಆಗುತ್ತೆ. ಮಾತಾಡ್ಕೊಳ್ಳಿ ಬಿಡ್ರಿ ಅವರು ಚಾಪಲಕ್ಕೆ. ನಮ್ಮ ಏನಾದ್ರು ಕಂಪ್ಲೇಂಟ್ ಇದ್ರೆ ಕೊಡಿ, ನಮ್ಮ CO ಇದ್ದಾರೆ, DC ಇದ್ದಾರೆ, ತಕ್ಷಣ ಅದನ್ನ ಏನಾದ್ರು ಇದ್ರೆ ಸರಿಪಡಿಸ್ತಾರೆ. ನನಗೆ ಕಾರಣ ಗೊತ್ತಿಲ್ಲ. ನಾನು ಒಬ್ಬ ಮಂಡ್ಯದನೇ. ನಮ್ಮಲ್ಲಿ ಕೆಲವರು ಪ್ರತಿಭಟನೆ ಮಾಡೋದೇ ಮುಖ್ಯ ಅಂದರೆ ನನಗೆ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಅವ್ರಿಗೆ ಹಕ್ಕಿದೆ, ಮಾಡ್ತಾರೆ. ಬಟ್ ಆದರೆ ಕೂತ್ ಮಾತಾಡೋಣ ಅಂದರೆ ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ. ಸೊ ಅವ್ರಿಗೆ ಏನು ಯಾತಕ್ಕೆ ವಿರೋಧ ಮಾಡ್ತಾರೆ, ಏನು ಸಮಸ್ಯೆ ಅನ್ನೋದು ನನಗೆ ಅರ್ಥ ಮಾಡಿದ್ರೆ ನಾವು ಅದನ್ನು ತೀರ್ಮಾನ ಮಾಡೋಣ, ಬೇಕಾದ್ರೆ ನಿಲ್ಸೋಣ. ನಮ್ಮ ಜಿಲ್ಲೆ ಜನಕ್ಕೆ, ಈ ಅಕ್ಕಪಕ್ಕ ಸೌತ್ ಭಾಗದ ಜನಕ್ಕೆ, ರಾಜ್ಯದ ಜನಕ್ಕೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದೇನಾದ್ರು ನನಗೆ ಕನ್ವಿನ್ಸ್ ಮಾಡಿದ್ರೆ ಖಂಡಿತ ನಾನು ನಿಲ್ಲಿಸ್ತೀನಿ. ನಮ್ಮ DCMಗೂ ಹೇಳ್ತೀನಿ, CMಗೂ ಹೇಳ್ತೀನಿ, ನಿಲ್ಲಿಸ್ತೀನಿ. ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ, ಇದರಿಂದ ಸ್ವಲ್ಪ ಎಕನಾಮಿಕಲಿನೂ ಇಂಪ್ರೂವ್ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ವಿಸಿಟರ್ಸ್ ಜಾಸ್ತಿ ಆಗುತ್ತೆ, ಮತ್ತು ಅಕ್ಕಪಕ್ಕದವ್ರಿಗೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇದನ್ನು ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ತಾಯಿದ್ದೀವಿ. ಇಲ್ಲ ನಮಗೆ ಕನ್ವಿನ್ಸ್ ಮಾಡಲಿ, ಇಲ್ಲ ನಾವು ಹೇಳೋದು ಕೇಳಿ. ಇಲ್ಲ ನಮ್ಮ ಇಷ್ಟ ಅಂತಂದರೆ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಪ್ರತಿಭಟನೆ ಮಾಡೋದಕ್ಕೆ, ನಾನು ಬೇಡ ಅನ್ನೋಕ್ಕಾಗತ್ತಾ? ಮಾಡಲಿ. ಸೊ ತೀರ್ಮಾನ ಆಯಿತು. ದರ್ಶನ್ ಪಿಟೇನರು ಒಂದು ಭಾಗ ಶಾಸಕರು, ಇನ್ನೊಂದು ಭಾಗ ಅವ್ರು ರೈತರ ಪರವಾಗಿರ್ತಾರೆ. ಅವ್ರು ರೈತರ ಪರವಾಗಿ ನಿಂತ್ಕೊಂಡಾಗ ರೈತರ ಪರವಾಗಿ ಮಾತಾಡಬೇಕಾಗುತ್ತೆ. ಇಲ್ಲಿ ಬಂದಾಗ ಕೆಲಸ ಮಾಡಬೇಕಾಗುತ್ತೆ. ಮಾಡಲಿ, ಅವರು ಡಿಸ್ಕಸ್ ಮಾಡಲಿ. ಅವರು ರೈತರ ಪರವಾಗಿ ಬರಲಿ, ಅವ್ರ ಜೊತೆಲೂ ಡಿಸ್ಕಸ್ ಮಾಡೋಣ. ಯಶಸ್ವಿ ಅದೇನು ಗೊತ್ತಿರೋ ವಿಚಾರ ಅಲ್ಲ. 4 ಸೀಟ್ ಅಷ್ಟೇ, 9 ಸೀಟ್ ನಾವು ಗೆದ್ದಿದ್ದೀವಿ. ಸೊ ಅದರಿಂದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ನಿಮ್ಮೆಲ್ಲ ಸಹಕಾರ ಇದೆ ಅಲ್ವಾ? ಈ ಜಿಲ್ಲೆಯಲ್ಲಿ ನಾವೇನೇ ಗೆಲ್ಲಕ್ಕೂ ಮಾಧ್ಯಮದವ್ರದ್ದು ಸಹಕಾರ ಇದೆ. ಸಾರ್ವಜನಿಕರು ಮತದಾರದು ಎಷ್ಟು ಇಂಪಾರ್ಟೆಂಟೋ ಮಾಧ್ಯಮದವ್ರದ್ದು ಅಷ್ಟೇ ಇಂಪಾರ್ಟೆಂಟು. ನೀವು ಇದನ್ನು ನಿಮಗೂ ಥ್ಯಾಂಕ್ಸ್. ಥ್ಯಾಂಕ್ ಯು.